बीजेपी पार्टी के नरेंद्र मोदी जी के नरेंद्र मोदी जी के ಹೌದು, ಭಾರತೀಯ ಜನತಾ ಪಕ್ಷದ ಸಂಸ್ಥಾಪನಾ ದಿನದ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಸಂಸದ ಡಾ ಕೆ ಸುಧಾಕರ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂರಾರು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಕಚೇರಿಯ ನೂತನ ಕಟ್ಟಡವನ್ನು ಲೋಕಾರ್ಪಣೆ ಮಾಡಲಾಗಿದ್ದು, ಕಾರ್ಯಕರ್ತರಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಸುಧಾಕರ್, ಬಿಜೆಪಿ ಪಕ್ಷದ ಸಾಧನೆಗಳನ್ನು ಹಾಡಿ ಹೊಗಳಿ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಇನ್ನಷ್ಟು ಬಲಪಡಿಸುವ ದಿಕ್ಕಿನಲ್ಲಿ ಕೆಲಸ ಮಾಡುವುದಾಗಿ ತಿಳಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ ಜಿಂದಾಬಾದ್ ಜಿಂದಾಬಾದ್. ಸರ್ಕಾರ ಹೇಗ್ ನಡೆಯುತ್ತೆ ಅಂದ್ರೆ ವಿಷನ್ ಇಲ್ದಿರ ನಡೆಯಲ್ಲ. ಇದೆಲ್ಲ ಕೂಡ ನಮ್ಮ ಪಕ್ಷದ ಮ್ಯಾನಿಫೆಸ್ಟೋ, ನಮ್ಮ ಪ್ರಣಾಳಿಕೆಯಲ್ಲಿ ಇರುವಂತವು. ಇವೆಲ್ಲ ಹೊಸದಾಗಿ ಮಾಡ್ತಾ ಇಲ್ಲ. ಹಾಗಾಗಿ ಬಂಧುಗಳೇ, ಈ ಎಲ್ಲ ವಿಷಯಗಳನ್ನ ಇವತ್ತು ನಿಮ್ ಜೊತೆ ಹಂಚಿಕೊಳ್ಳಿಕ್ಕೆ ಬಹಳ ಸಂತೋಷ ಆಗಿದೆ. ನಮ್ಮ ಬಯಲುಸೀಮೆ ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಸ್ವಲ್ಪ ಕಡಿಮೆ ಇರಬಹುದು, ಆದ್ರೆ ನಾವೆಲ್ಲ ಕೂಡ ದೃಢ ನಿರ್ಧಾರ ಮಾಡೋಣ. ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಬಲವಾಗಿ ಸಂಘಟನೆಯನ್ನ ಕಟ್ಟಿದ್ರೆ ಆ ಸಂಘಟನೆಯ ಹೋರಾಟದ ಫಲವಾಗಿ ನಾವು ಬರುವಂತ ಸ್ಥಳೀಯ ಚುನಾವಣೆಗಳಲ್ಲಿ ನಾವು ನಮ್ಮ ಪಕ್ಷದ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬೇಕು. ಅದು ನಗರಸಭೆ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು. ಇವ್ಯಾವೂ ಕೂಡ ಪಕ್ಷ ಯಾರನ್ನೂ ಕೂಡ ಲಘುವಾಗಿ ಇವತ್ತು ನಾವು ನೋಡೋದಿಲ್ಲ. ನಿಮ್ ಸಾಮರ್ಥ್ಯ, ನೀವ್ ಯಾವ ರೀತಿ ಕೆಲಸ ಮಾಡ್ತೀರಿ, ಪಕ್ಷದ ಜೊತೆ ಜೋಡಣೆ ಮಾಡ್ಕೊಂಡು ಹೆಂಗ್ ಕೆಲಸ ಮಾಡ್ತೀರಿ, ಪಕ್ಷಕ್ಕೆ ಸಹಕಾರಿಯಾಗಿ ಹೆಂಗ್ ಕೆಲಸ ಮಾಡ್ತೀರಿ, ಇದನ್ನೆಲ್ಲ ಗಮನಿಸಿ ಪಕ್ಷ ನಿಮಗೆ ಅವಕಾಶಗಳು ಕೊಡುತ್ತೆ. ಒಂದು ಒಳ್ಳೆಯ ಉತ್ತಮ ಜಿಲ್ಲಾ ಕಚೇರಿಯನ್ನ ಮಾಡಿದ್ದಾರೆ, ಅತಿ ಕಡಿಮೆ ಅವಧಿಯಲ್ಲೇ ಮಾಡಿದ್ದಾರೆ. ಅವರಿಗೆ ಶುಭಾಶಯಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ಅವರು ಶಿಡ್ಲಘಟ್ಟದಲ್ಲೂ ಬಹಳ ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಆಫೀಸ್ ಮಾಡಿದ್ದಾರೆ. ನಮ್ಮ ಜಿಲ್ಲಾ ಕಚೇರಿನೂ ಕೂಡ ಸ್ವಲ್ಪ ಅಷ್ಟಲ್ಲದೆ ಇದ್ರು ಸ್ವಲ್ಪ ಇಲ್ಲಿ ಗಾಳಿ ವಾತಾವರಣನ ಏನಾದ್ರು ಸ್ವಲ್ಪ ಇಂಪ್ರೂವ್ ಮಾಡ್ಬೇಕು. ಬಹಳ ಬಿಸಿಲಿದೆ, ಅವ್ರಿಗೂ ಬೆವರು ಜಾಸ್ತಿ ಇದೆ, ನಮಗೂ ಬೆವರು ಸುರಿತಾ ಇದೆ. ಅಂದ್ರೆ ಬೆವರು ಸುರಿಸ್ತಾ ಇದ್ದಾರೆ ಈಗ. ಯಾಕೆಂದ್ರೆ ನಾನು ಹೇಳಿದ್ನಲ್ಲ, ನಮ್ಮ ಪಕ್ಷ ಬೆವರು ಕೃಷಿ ಕಷ್ಟಪಟ್ಟು ಮಾಡ್ಬೇಕು ಅಂತೇಳಿ. ಇನ್ನು ಕಾರ್ಯಕ್ರಮದ ವೇಳೆ ಸಿಹಿ ಹಂಚಿ ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ. ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಬಿಜೆಪಿ ಮುಖಂಡರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಅದರಲ್ಲೂ ನೂತನ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ನೂತನ ಬಿಜೆಪಿ ಕಚೇರಿ ನಿರ್ಮಾಣ ಕಂಡ ಜಿಲ್ಲಾ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಸಂತಸಗೊಂಡಿದ್ದಾರೆ. ಕೇವಲ 2 MP ಇರ್ತಕ್ಕಂಥ ಪಕ್ಷ ನಮ್ಮ ಪಕ್ಷ ಇವತ್ತು ಇಡೀ ದೇಶದಲ್ಲೇ ಕೇಸರಿಮಯ ಆಗಿದೆ. ಜನರಿಗಾಗಿ ಕಟ್ಟಿರ್ತಕ್ಕಂಥ ಪಕ್ಷ, ಸಾಮಾನ್ಯ ಕಾರ್ಯಕರ್ತರು ಆಳ್ತಾ ಇರ್ತಕ್ಕಂಥ ಪಕ್ಷ ಇವತ್ತು ಬಿಜೆಪಿ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಮುಂಬರುವ ದಿನಗಳಲ್ಲಿ ಇಡೀ ಜಿಲ್ಲೆ ಕೇಸರಿಮಯ ಆಗಬೇಕು. ಯಾರೆಲ್ಲ ಕಾರ್ಯಕರ್ತರು ತಾವೆಲ್ಲ ಬಂದಿದ್ರೆ ಇವತ್ತು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮನ ಎಲ್ಲ ಮಂಡಲಗಳಲ್ಲಿ ಬೂತ್ಗಳಲ್ಲಿ ಕೂಡ ಇವತ್ತು ಅವರ ಮನೆಗಳ ಮೇಲೆ ಬಾವುಟ ಕಟ್ಟತಕ್ಕಂತ ಸೂಚನೆ ರಾಜ್ಯದಿಂದ ಕೊಟ್ಟಿದ್ದಾರೆ. ತಾವೆಲ್ಲ ಮಾಡ್ಬೇಕಂತ ವಿನಂತಿ ಮಾಡ್ಕೋತೀನಿ. ಈಗ ಒಂದು ಕಾರ್ಯಕ್ರಮ ಮುಂಬರುವ ದಿನಗಳಲ್ಲಿ ನಮ್ಮ ಪಕ್ಷದ ಯಾವುದೇ ಒಂದು ಕಾರ್ಯಕ್ರಮ ಕೊಟ್ಟಿದ್ದೆ ಆದ್ರೆ ರಾಜ್ಯದಿಂದ ಜಿಲ್ಲೆಯಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ಇವತ್ತು ನಮ್ಮ MP ಡಾಕ್ಟರ್ ಸುಧಾಕರ್ ಅವರು ಕೂಡ ಜೊತೆ ನಿಂತು ನಮ್ಮ ಪಕ್ಷ 5 ಕ್ಷೇತ್ರದಲ್ಲಿ ಗೆಲ್ತಕ್ಕಂಥ ಕೆಲಸ ನಾವು ಮಾಡೋಣ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಹಂಗಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ. ಈ ಒಂದು ಕಾರ್ಯಕ್ರಮ ಒಳ್ಳೆ ದಿವಸ ಮಾಡಿದ್ದೀವಿ. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಒಳ್ಳೆ ಜಾಗದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಜಾಗ ಕೊಡಿಸಿದ್ದೆ ಆದ್ರೆ ಅವ್ರು ನಿಂತ್ಕೊಂಡು ಅವ್ರ ಜೊತೆಗೆ ನಾವು ಒಳ್ಳೆ ಕಚೇರಿ, ಇದಕ್ಕಿಂತ ದೊಡ್ಡ ಕಚೇರಿ ಕಟ್ಟೋಣ ಅಂತೇಳಿ ಈ ಒಂದು ಸ್ವಂತ ಪಕ್ಷದ ಸ್ವಂತ ಕಟ್ಟಡ ಅಂತೇಳಿ ಡಾಕ್ಟರ್ ಇವತ್ತು ಇದ್ದಾರೆ. ಎಲ್ರಿಗೂ ಭರವಸೆ ಕೊಟ್ಟು 1 ವರ್ಷ 2 ವರ್ಷ ಒಳಗಡೆ ಇದೇ ಸಂಸ್ಥಾಪನಾ ದಿವಸ ನಮ್ಮ ಪಾರ್ಟಿಯ ಸ್ವಂತ ಕಟ್ಟಡನ ಬಾವುಟ ಹಾಸ್ತಕ್ಕಂಥದ್ದು ಆಗ್ಲಿ ಅಂತ ಆಸೆ ಭಾವನೆಯಿಂದ ಹೇಳ್ತಾ ಇದ್ದೀನಿ. ಇವತ್ತು ತಾವೆಲ್ಲ ಏನ್ ಬಂದಿದ್ದೀರಾ, ತಮ್ಗೆಲ್ಲ ಶುಭವಾಗ್ಲಿ. ಈ ಒಂದು ಕಾರ್ಯಕ್ರಮದಲ್ಲಿ
ಇನ್ನು ಬಿಜೆಪಿ ಸಂಸ್ಥಾಪನಾ ದಿನದಂದೇ ಜಿಲ್ಲಾ ಕಚೇರಿ ಲೋಕಾರ್ಪಣೆ ಮಾಡಿರುವುದು ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಪಕ್ಷ ಸಂಘಟನೆಗೆ ಹೊಸ ಉತ್ಸಾಹ ತುಂಬಿಕೊಂಡಿದೆ. ಕಾರ್ಯಕ್ರಮದಲ್ಲಿ ಹಿರಿಯ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ರು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.